515. ಸಂವಿಧಾನ ಬದಲಾವಣೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಸಂವಿಧಾನ ರಕ್ಷಣೆಗಾಗಿಯೇ ನಮ್ಮ ಕಾಂಗ್ರೆಸ್ ಹೋರಾಟ. ಡಿಕೆ ಶಿವಕುಮಾರ್ ಅವರು ಯಾವ ದೃಷ್ಟಿಯಿಂದ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ವಿಚಾರಕ್ಕೆ ಸಚಿವ ಮಹದೇವಪ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಂದರೆ ಅವರು ಯಾವ ಅರ್ಥದಲ್ಲಿ ಹೇಳಿರಬಹುದು, ನಾನು ಅದನ್ನು ಗಮನ ಕೊಟ್ಟಿಲ್ಲ. ಡಿಕೆಶಿ ಹೇಳಿಕೆ ನಾನು ನೋಡಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ನಮ್ಮ ಪಕ್ಷದ ಬದ್ಧತೆ ಬಗ್ಗೆ ಮಹದೇವಪ್ಪ ಹೇಳಿದ್ದಾರೆ. ನಾವು ಬೆಳಗಾವಿಯಲ್ಲಿ ಸಮಾವೇಶ ಮಾಡಿದ್ದೇವೆ. ಸಂವಿಧಾನ ಉಳಿಸೋಕೆ ಕಾಂಗ್ರೆಸ್ ಬದ್ಧವಾಗಿದೆ. ಸಂವಿಧಾನ ಉಳಿಸಲು ಕಾಂಗ್ರೆಸ್ ಬದ್ಧ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಯಾಕಂದರೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ರಾಜ್ಯಸಭೆಯಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿದೆ. ಅವರ ರಾಜೀನಾಮೆಯನ್ನು ಕೂಡ ಕೇಂದ್ರ ಸಚಿವರು ಕೇಳಿದ್ದಾರೆ. ಹಾಗಾಗಿ ಈಗ ಕಾಂಗ್ರೆಸ್ ಸಚಿವರು ಸಮರ್ಥನೆಗಿಳಿದಿದ್ದಾರೆ. ಸಂವಿಧಾನದ ರಕ್ಷಣೆ ವಿಷಯವೇ ನಮ್ಮ ಕಾಂಗ್ರೆಸ್ನ ಹೋರಾಟ. ಜೈ ಬಾಬ್, ಜೈ ಭೀಮ್, ಜೈ ಕಾನ್ಸ್ಟಿಟ್ಯೂಷನ್. ಈ ತರ ಕಾರ್ಯಕಾರಿ ಸಮಿತಿನ ಹೇಳಿರುವಾಗ ವೆರ್ ಇಸ್ ದಿ ಕ್ವಶನ್? ದಿ ಕಾಂಗ್ರೆಸ್ ಈಸ್ ಕಮಿಟೆಡ್ ಟು ಪ್ರೊಟೆಕ್ಟ್ ಅಂಡ್ ಪ್ರಮೋಟ್ ಕಾನ್ಸ್ಟಿಟ್ಯೂಷನ್ ಅಂಡ್ ಇಟ್ಸ್ ಆಬ್ಲಿಗೇಷನ್ಸ್. ಕಾನ್ಸ್ಟಿಟ್ಯೂಷನ್ ವಿಷಯದಲ್ಲಿ ನನ್ನ ಅಭಿಪ್ರಾಯ ನಿಮ್ಮ ಪ್ರತಿ ಬರುತ್ತೆ. ಅದು ಹೇಳಿದ್ಮೇಲೆ ಆಯ್ತಲ್ಲ, ಅವ್ರು ಕೇಳ್ಕೊಳ್ಳಿ. ಕಾಂಗ್ರೆಸ್ ಈಸ್ ಕಮಿಟೆಡ್ ಫಾರ್ ಪ್ರೊಟೆಕ್ಷನ್ ಆಫ್ ಕಾನ್ಸ್ಟಿಟ್ಯೂಷನ್. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ನಿರ್ಣಯಗಳನ್ನು ನೋಡಿದ್ದೀರಲ್ಲ. ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿ 100 ವರ್ಷದ ಹಿನ್ನೆಲೆ ಬೆಳಗಾವಿಯಲ್ಲಿ ಮಾಡಿದಾಗ ನಮ್ಮ ಸ್ಲೋಗನ್ನೇ ಜೈ ಭೀಮ್, ಜೈ ಕಾನ್ಸ್ಟಿಟ್ಯೂಷನ್, ಜೈ ಬಾಪು. ಸಂವಿಧಾನದ ರಕ್ಷಣೆ ವಿಷಯವೇ ನಮ್ಮ ಕಾಂಗ್ರೆಸ್ನ ಹೋರಾಟ. ಜೈ ಬಾಬ್, ಜೈ ಭೀಮ್, ಜೈ ಕಾನ್ಸ್ಟಿಟ್ಯೂಷನ್. ಈ ತರ ಕಾರ್ಯಕಾರಿ ಸಮಿತಿ ನಾವು ಸಂವಿಧಾನ ಬದ್ಧವಾಗಿರ್ತಕ್ಕಂಥವ್ರು. ನಾವು ಕಾರ್ಯಕ್ರಮನೇ ಕೊಟ್ವಿ ಅದಕ್ಕೆ ಇಡೀ ದೇಶದಲ್ಲಿ. ಜೈ ಬಾಪು, ಜೈ ಭೀಮ್, ಜೈ ಕಾನ್ಸ್ಟಿಟ್ಯೂಷನ್ ಅಂತೇಳಿ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ನಾಯಕರುಗಳು ಅದರ ಬಗ್ಗೆ ಹೇಳಿಕೆಯನ್ನು ಅನೇಕ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಸಮಾವೇಶನೇ ಮಾಡಿದ್ವು ಬೆಳಗಾಂನಲ್ಲಿ. ಹಾಗಾಗಿ ನಾವು ಸಂವಿಧಾನದ ರಕ್ಷಣೆಗೆ ಮತ್ತು ಸಂವಿಧಾನದ ಆಶಯಗಳನ್ನು ಅನುಷ್ಠಾನ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ. ಇಲ್ಲ, ನಾನು ಅದನ್ನು ನೋಡಿಲ್ಲ, ಅವ್ರ ಹೇಳಿಕೆಯನ್ನು ನೋಡಿಲ್ಲ. ಬಟ್ ಅವ್ರಿಗಾಗಲೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ. ಹೇಳಿದ್ರೆ ನಾನಿನ್ನೂ ಗಮನಿಸಿಲ್ಲ. ಅಲ್ಲ, ನಮ್ಮಲ್ಲಿ ಸ್ಪಷ್ಟತೆ ಇದೆಯಲ್ಲ. ವಿರೋಧ ಪರ ಬಿಡಿ, ಅಲ್ಲಲ್ಲ, ವಿರೋಧ ಪರ ಪ್ರಶ್ನೆ ಅಲ್ಲ. ನಾವು ನಿರ್ಣಯ ಮಾಡಿದ್ದೇವೆ ಸಂವಿಧಾನದ ಬದ್ಧತೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಂವಿಧಾನ ಬದಲಾವಣೆಯ ಹೇಳಿಕೆಗೆ ಸಂಬಂಧಪಟ್ಟಂತೆ ನೋಡಿ, ಅಲ್ಲಿ ರಾಜ್ಯಸಭೆಯಲ್ಲಿ ಚರ್ಚೆ ಏನಾಗ್ತಾ ಇದೆ. ಕಿರಣ್ ರಿಜಿಜು ಏನಿದ್ದಾರೆ, JP ನಡ್ಡಾ ಇದ್ದಾರೆ. ಅಲ್ಲಿ ಇವತ್ತು ಚರ್ಚೆ ಆಗಿ ಸದನದಲ್ಲಿ ಕೋಲಾಹಲವೇ ಉಂಟಾಗ್ಬಿಡ್ತು. ಅಲ್ಲಿ ಡಿಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ಈಗ ರಾಜ್ಯ ನಾಯಕರು ಕೂಡ ಅದಕ್ಕೆ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಯಾವ ಅರ್ಥದಲ್ಲಿ ಯಾವ ದೃಷ್ಟಿಯಲ್ಲಿ ಹೇಳಿದ್ದಾರೋ ನಮಗೆ ಗೊತ್ತಿಲ್ಲ, ನಾವು ಅದನ್ನು ನೋಡಿಲ್ಲ, ಕೇಳಿಲ್ಲ. ಬಟ್ ಕಾಂಗ್ರೆಸ್ ಸರ್ಕಾರ ಏನಿದೆ, ಕಾಂಗ್ರೆಸ್ಸು ಸಂವಿಧಾನ ರಕ್ಷಣೆಗೆ ಬದ್ಧವಾಗಿದೆ.